ಇನ್ನು ಈ ಧಿಮಾಕಿನ ಮನುಷ್ಯ ಇದ್ದಾರಲ್ಲ, ಕಲೆಗೆ ಬಹಳ ಬೆಲೆ ಕೊಡ್ತಾ ಇದ್ವಿ ಈ ವ್ಯಕ್ತಿಯ ವಿಚಾರದಲ್ಲಿ. ಆದರೆ ಈಗ ನಡ್ಕೊಳ್ತಾ ಇರುವಂಥ ರೀತಿಗೆ ಆ ಬೆಲೆ ಕೊಡ್ತಾ ಇರೋದು ಕವಡೆ ಕಾಸಿನ ಕಿಮ್ಮತ್ತು ಇಲ್ದಂಗೆ ಆಗೋಗ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ಈ ವ್ಯಕ್ತಿ ನಡ್ಕೊಳ್ತಾ ಇರುವಂಥ ರೀತಿ ಹಾಗಿದೆ. ಮಾರ್ಕೆಟ್ ಇಲ್ಲ, ವ್ಯಾಲ್ಯೂ. ಸೊ ಹಾಗಾಗಿ ತನ್ನ ಚಿತ್ರ ಪ್ರಮೋಟ್ ಮಾಡಬೇಕಾಗಿದೆ, ಅದಕ್ಕೂ ಕೊಡೋಕ್ಕೂ ಕಾಸಿಲ್ವೇನೋ, ಅದಕ್ಕೆ ಪುಕ್ಸಟ್ಟೆ ಪ್ರಚಾರ ಸಿಗಬೇಕು ಅಂಥೇಳಿ ಈ ರೀತಿಯಾಗಿ ವಿವಾದವನ್ನು ಎಳೆದು ಪ್ರಚಾರ ಎಲ್ಲ ತಗೊಂಡು, ಯಾರಿಗೆ ಗೊತ್ತಿತ್ತು ಇವನ್ ಫಿಲ್ಮ್ ಏನು ಯಾವುದು ಅಂತ ಹೇಳಿ, ಅದೇನೋ ಹೊಸದಾಗಿ ಬಂದಿದೆ, ಏನಕ್ಕೆ ಗೊತ್ತಿತ್ತು, ಯಾರಿಗೆ ಗೊತ್ತಿತ್ತು, ಈಗ ಅದಕ್ಕೆ ಪ್ರಚಾರ ಸಿಗಬೇಕಾಗಿದೆ, ಅದಕ್ಕೆ ಈ ರೀತಿಯಾಗಿ ವಿವಾದ. ಆಮೇಲೆ ನೋಡ್ತಾ ಇರಿ, ಕಾಲು ಮುಕ್ಕೊಂಡು ಬರ್ತಾರೆ, ಇಲ್ಲ ಹಂಗಾಯ್ತು ಹಿಂಗಾಯ್ತು ನಂಗೆ ಗೊತ್ತಾಗಿರಲಿಲ್ಲ ಅನ್ಕೊಂಡು ಡೌ ಮಾಡ್ಕೊಂಡು ಬರ್ತಾರೆ. ಪಾಠ ಕಲಿಸ್ಬೇಕಾಗಿದೆ, ಯಾವ ರೀತಿ ಪಾಠ ಕಲಿಸ್ಬೇಕಾಗಿದೆ ಅನ್ನೋದನ್ನ ಯೋಚನೆ ಮಾಡಿ ಈ ಸ್ಟೋರಿ ನೋಡಿ. ಕಮಲ್ ಹಾಸನ್ ವಿರುದ್ಧ ಕೆರಳಿದ ಕನ್ನಡಿಗರು, ಕ್ಷಮೆ ಕೇಳದ ಕಮಲ್ ವಿರುದ್ಧ ಆಕ್ರೋಶ ಭೋಗಿರು. ಕಮಲ್ ವಿಚಾರಕ್ಕೆ ಪ್ರತಿಕ್ರಿಯಿಸಲು ಶಿವಣ್ಣ ಹಿಂದೇಟು. ಥಗ್ ಲೈಫ್ ಸಿನಿಮಾ ಪ್ರಮೋಷನ್ ಇವೆಂಟ್ ನಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿತು ಅಂತ ಹೇಳಿದ ನಟ ಕಮಲ್ ಹಾಸನ್ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಕನ್ನಡಿಗರ ಸಾಕಷ್ಟು ಆಕ್ರೋಶ ಕಿಚ್ಚಿನ ನಂತರವೂ ಕಮಲ್ ಹಾಸನ್ ಕ್ಷಮೆ ಕೇಳುವ ಮನಸ್ಸು ಮಾಡಿಲ್ಲ. ಮತ್ತೆ ಮತ್ತೆ ಕನ್ನಡದ ಬಗ್ಗೆ ವಿತಂಡವಾದ ಮಾಡ್ತಿದ್ದಾರೆ. ತಪ್ಪೇ ಮಾಡಿಲ್ಲ, ಕ್ಷಮೆ ಕೇಳೋ ಮಾತೆಲ್ಲಿ ಅಂತ ಹೇಳೋ ಮೂಲಕ ಮತ್ತೆ ಕನ್ನಡಿಗರನ್ನ ಕೆರಳಿಸಿದ್ದಾರೆ. ದುರಂತ ಅಂದ್ರೆ ಅದೇ ಇವೆಂಟ್ ನಲ್ಲಿದ್ದ ಸ್ಯಾಂಡಲ್ವುಡ್ ನಟ ಶಿವರಾಜ್ ಕುಮಾರ್ ಕಾರ್ಯಕ್ರಮದಲ್ಲಿ ಎದ್ದು ನಿಂತು ವಿರೋಧಿಸುವ ಗೋಜಿಗೂ ಹೋಗಿಲ್ಲ. ತಮ್ಮ ಹೇಳಿಕೆ ವಾಪಸ್ ಪಡೀರಿ ಅಂತ ಈ ಕ್ಷಣದವರೆಗೂ ಕಮಲ್ ಹಾಸನ್ಗೆ ಕೇಳಿಲ್ಲ. ಕಮಲ್ ಹಾಸನ್ ಮಾತಿಗೆ ನೇರ ಸಾಕ್ಷಿಯಾಗಿರುವ ಶಿವರಾಜ್ ಕುಮಾರ್ ಇಂದಿಗೂ ಮೌನಕ್ಕೆ ಜಾರಿದ್ದಾರೆ. ಈವರೆಗೂ ಒಂದು ಮಾತು ಆಡಿಲ್ಲ, ತುಟಿ ಬಿಟ್ಟಿಲ್ಲ. ಬದಲಾಗಿ ಈ ವಿಚಾರವನ್ನ ಯಾಕೆ ದೊಡ್ಡದು ಮಾಡ್ತೀರಾ ಅಂತ ಉರಿತಾ ಇರುವ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನ ಸುರಿದಿದ್ದಾರೆ. ಸಿನಿಮಾವೊಂದರ ಸುದ್ದಿಗೋಷ್ಠಿ ವೇಳೆ ಕಮಲ್ ಹಾಸನ್ ವಿವಾದದ ಸಂಬಂಧ ಪ್ರತಿಕ್ರಿಯೆ ಕೇಳಿದ್ರು, ರಿಯಾಕ್ಟ್ ಮಾಡಲಿಲ್ಲ. ಸುದ್ದಿಗೋಷ್ಠಿ ಮುಗಿಸಿ ಹೊರಬರುವಾಗ ಮಾಧ್ಯಮದವರು ಕಮಲ್ ಹಾಸನ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಶಿವರಾಜ್ ಕುಮಾರ್ ಕೈ ಮುಗಿದು ನಮಸ್ಕಾರ ಅಂತ ಹೇಳಿ ಹೊರಟರು. ಈ ಮೂಲಕ ಶಿವರಾಜ್ ಕುಮಾರ್ ಅವರ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿದ್ದ ಕನ್ನಡಿಗರಿಗೆ ಬೇಸರ ತಂದಿದೆ. ಕ್ಷಮೆ ಕೇಳದ ಕಮಲ್ ಹಾಸನ್ಗೆ ಎಚ್ಚರಿಕೆ, ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಥಗ್ ಲೈಫ್ ಚಿತ್ರ. ಕನ್ನಡದ ಬಗ್ಗೆ ವಿವಾದದ ರಾಡಿ ಎಬ್ಬಿಸಿ ಕ್ಷಮೆ ಕೇಳದೆ ಮೊಂಡುವಾದ ಮಾಡುತ್ತಿರುವ ಕಮಲ್ ಹಾಸನ್ಗೆ ಬ್ಯಾನ್ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಎರಡೂ ರಾಜ್ಯಗಳ ನಡುವಿನ ಸೌಹಾರ್ದತೆಗೆ ಧಕ್ಕೆ ತರುವಂತೆ ಮಾತನಾಡಿರುವ ಕಮಲ್ ಹಾಸನ್ ಮೇಲಿನ ಕನ್ನಡಿಗರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ತಮಿಳು ಭಾಷೆಯ ಶ್ರೇಷ್ಠತೆ ಎತ್ತಿ ಹಿಡಿಯೋಕೆ ಹೋಗಿ ಕನ್ನಡ ಭಾಷೆಗೆ ಅವಮಾನ ಮಾಡಿರುವ ಕಮಲ್ ಹಾಸನ್ಗೆ ಇದೀಗ ಕರ್ನಾಟಕ ಸಿನಿಮಾ ಬ್ಯಾನ್ ಎಚ್ಚರಿಕೆ ಕೊಟ್ಟಿದೆ. ಶುಕ್ರವಾರದ ಒಳಗೆ ಕಮಲ್ ಹಾಸನ್ ಕ್ಷಮೆ ಕೇಳುವ ಗಡುವು ನೀಡಲಾಗಿತ್ತು. ಆದರೆ ಕಮಲ್ ಕ್ಷಮೆ ಕೇಳದ ಬೆನ್ನಲ್ಲೇ ಅಂದುಕೊಂಡಂತೆ ಕಮಲ್ ಹಾಸನ್ ಚಿತ್ರಕ್ಕೆ ಬ್ಯಾನ್ ಬಿಸಿ ತಟ್ಟಿದೆ. ಮುಂದಿನ ವಾರ ಬಿಡುಗಡೆಗೆ ಸಿದ್ದವಾಗಿರುವ ಥಗ್ ಲೈಫ್ ಚಿತ್ರವನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡೋಕೆ ನಿಶ್ಚಯಿಸಲಾಗಿತ್ತು. ಹಂಚಿಕೆ ಹಣವನ್ನ ವಾಪಸ್ ಕೊಟ್ಟು ಕರ್ನಾಟಕದ ಯಾವುದೇ ಚಿತ್ರಮಂದಿರದಿಂದಲೂ ಥಗ್ ಲೈಫ್ ಚಿತ್ರದ ಪ್ರದರ್ಶನ ನಡೆಯುವುದಿಲ್ಲ. ಈ ಮೂಲಕ ಕನ್ನಡಿಗರು ತಮ್ಮ ಭಾಷಾ ಪ್ರೇಮ ಮೆರಿತಾ ಇದ್ದಾರೆ. ಕ್ಷಮೆ ಕೇಳದೆ ಮೊಂಡುತನ ಪ್ರದರ್ಶನ ಮಾಡ್ತಾ ಇರುವ ಕಮಲ್ ಹಾಸನ್ಗೆ ಈ ಮೂಲಕ ಪಾಠ ಕಲಿಸಲಾಗ್ತಾ ಇದೆ. ಅವರು ಏನು ಇವತ್ತಿನ ದಿನ ನಮಗೆ ಸಾರಿ ಹೇಳ್ದೇ ಇದ್ರೆ ಖಂಡಿತ ಮೂವಿ ಇರೋದಿಲ್ಲ ಕರ್ನಾಟಕದಲ್ಲಿ. ವಿತರಕರಾಗ್ಬೋದು, ರಿಲೀಸ್ ಮಾಡಲ್ಲ ಅಂತ ಅವರು ನಿಲುವು ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿಂದ ಕ್ಷಮಾಪಣೆ ಆಗಲ್ಲ ಅಂದರೆ ಯಾವುದೇ ರೀತಿಯ ಇರೋದಿಲ್ಲ, ಫಿಲ್ಮ್ ಇರೋದಿಲ್ಲ ಕರ್ನಾಟಕ ಸ್ಟೇಟಲ್ಲಿ. ಯಾವುದೇ ರೀತಿಯ ಅವ್ರಿಗೆ ಪ್ರೋತ್ಸಾಹ ಕೊಡೋದಿಲ್ಲ. ಇಲ್ಲಿ ಯಾರು ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಕಸ್ಮಾತ್ ಮಾಡೋಕೋದ್ರೆ ನಮ್ಮ ಕರ್ನಾಟಕದ ಜನತೆ ನಮ್ಮನ್ನು ಕ್ಷಮಿಸಲ್ಲ. ಕ್ಷಮೆ ಕೇಳದೆ ಮೊಂಡಾಟ ಮುಂದುವರೆಸಿರುವ ಕಮಲ್ ಹಾಸನ್ ಮೇಲೆ ಕನ್ನಡದ ಆಕ್ರೋಶದ ಜ್ವಾಲೆ ಹೆಚ್ಚಾಗಿದ್ದು, ತಮಿಳುನಾಡು ಗಡಿ ಪ್ರದೇಶ ಆನೇಕಲ್ ತಾಲೂಕು ಒಳಗೊಂಡಂತೆ ಬೆಂಗಳೂರಿನ ಅನೇಕ ಕಡೆ ಪ್ರತಿಭಟನೆ ಜೋರಾಗಿದೆ. ತಮಿಳಿಗಿಂತ 300 ವರ್ಷ ಪುರಾತನವಾದ ಕನ್ನಡ ಭಾಷೆಗೆ ಕಮಲ್ ಹಾಸನ್ ಅವಮಾನ ಮಾಡಿರುವುದನ್ನ ಸಹಿಸೋದಿಲ್ಲ ಅಂತ ಕೂಗು ಜೋರಾಗಿದೆ. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿದ್ದಾರೆ. ಕ್ಷಮೆ ಕೇಳಿದ್ರೆ ಅವರ ತಾತನ ಗಂಟೇನು ಹೋಗಲ್ಲ ಅಂತ ಖಾರವಾಗಿ ಹೇಳಿದ್ದಾರೆ. ಕಮಲ್ ಹಾಸನ್ ಅವರು ಅವ್ರಿಗೇನಾದ್ರು ಸ್ವಲ್ಪ ಆದ್ರೂ ಗಾಂಭೀರ್ಯತೆ ಇದ್ರೆ, ಈ ದೇಶದ ಬಗ್ಗೆ ಅವ್ರಿಗೆ ಅರಿವಿದ್ರೆ ಏನಿವತ್ತು ಮಾತಾಡಿದ್ದೀರಿ, ಅದೊಂದು ಸಣ್ಣ ಕೆಲಸ ಅನ್ನೋದು ಬಿಟ್ಟು ನೀವು ಆಗಿರೋದನ್ನ ಏನತ್ರೊಳಗೆ ಒಂದು ವಿಷಾದ ವ್ಯಕ್ತಪಡಿಸಿದ್ರೆ ನಿಮ್ಮ ತಾತನ ಮನೆ ಗಂಟು ಹೋಗೋದಿಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿನೂ ಕೂಡ ಬರೋದಿಲ್ಲ. ಆದ್ದರಿಂದ ನಾನು ವಿನಂತಿ ಮಾಡ್ತೀನಿ, ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾವೆಲ್ಲರೂ ಕೂಡ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ಭಾಷೆ, ಎಲ್ಲ ಜಾತಿಯ ಜನ, ಎಲ್ಲ ರಾಜ್ಯದಲ್ಲೂ ತನ್ನದೇ ಆದಂತಹ ಭಾಷೆಗಳಿವೆ. ಭಾಷಾ ವಿಚಾರಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರುವ ಕಮಲ್ ಉದ್ದಟತನ ಮುಂದುವರೆಸಿದ್ದಕ್ಕೆ ಕನ್ನಡಿಗರು ಕೆರಳಿದ್ದಾರೆ. ಭಾಷಾ ವಿಚಾರಕ್ಕೆ ಸುವಾಹಿತ ಶಕ್ತಿಯನ್ನ ಪಕ್ಕಕ್ಕಿಟ್ಟು ಪ್ರತಿಯೊಬ್ಬರು ಹೋರಾಡುವುದನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರೆ, ಶಿವರಾಜ್ ಕುಮಾರ್ ಮಾತ್ರ ಸುಮ್ಮನಿರೋದು ಬೇಸರದ ವಿಚಾರ. ಭಾರತಿ ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.